ಚಾನಲ್ ನೋಡಿ, ನಾವು ಇವತ್ತು ಚಪಾತಿಯಿಂದ ನೂಡಲ್ಸ್ ಮಾಡ್ತಿದ್ವಿ. ಅಂದರೆ ಚಪಾತಿ ಬೆಳಗ್ಗೆ ಮಾಡಿರೋದಿರಲಿ ಅಥವಾ ರಾತ್ರಿ ಮಾಡಿರೋದಿರಲಿ, ಈ ಥರ ಚಿಕ್ಕದಾಗಿ ಈ ಥರ ಸಿಜರಲ್ಲಿ ಇಲ್ಲ ಸಿಜರಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿ ಈ ಥರ ನೋಡಿ, ಈ ಥರ ಉದುದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಚಪಾತಿ ಬಂದು ಮಕ್ಳಿಗೆ ಈ ಥರ ಮಾಡಿಕೊಡಿ, ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಈಗ ನೋಡಿ ಎಣ್ಣೆ ಹಾಕಿದ್ವಿ, 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಈ ಕಡೆ ರೈಸಿಗೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದ್ದು ಜೀರಿಗೆ ಸಾಸಿವೆ ಹಾಕೀನಿ, ಕರ್ಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಈರುಳ್ಳಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ನೀವು ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಈಗ ರಾತ್ರಿ ಮಾಡಿರೋ ಚಪಾತಿ ಮಿಕ್ಸು ಅಂದರೆ ಅದನ್ನು ತಿನ್ನೋಕ್ಕೆ ಬೇಜಾರಾಗುತ್ತೆ. ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಮಕ್ಳಿಗೆ ಕೊಟ್ಟರೆ ಅದೇ ಒಂದು ಬೆಳಗಿನ ತಿಂಡಿ ಆಗುತ್ತೆ. ನೋಡಿ, ಈ ಥರ ಉದ್ದುದು ಚೆನ್ನಾಗಿ ಕಟ್ ಮಾಡಿಟ್ಟು ಆಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಈ ಥರ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ, ಚೆನ್ನಾಗಿರುತ್ತೆ. ಇದು ಉಳಿದಿರೋ ಚಪಾತಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದರೆ ಚೆನ್ನಾಗಿ ತಿನ್ಬೋದು. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ನೋಡಿ ಒಂದು ಸ್ವಲ್ಪ ಮಾಡ್ಕೊಳ್ರಿ, ತಿನ್ನಿರಿ. ಉದುದ್ರಾಗಿ ಥರ ನೂಡಲ್ಸ್ ಥರ ಚೆನ್ನಾಗಿ ನೂಡಲ್ಸು ರೌಂಡ್ ಇರುತ್ತೆ, ನಾವು ಈ ಥರ ಶೇಪಲ್ಲಿ ಕಟ್ ಮಾಡಿದ್ವಿ. ಚಿಕ್ಕದಾಗಿ ಸಿಜರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಟ್ ಆಗುತ್ತೆ. ನಿಮ್ಗೆ ಉದ್ದ ಬೇಕು ಅಂದ್ರೆ ಉದ್ದ ಮಾಡ್ಕೊಳ್ರಿ, ಚಿಕ್ಕದಾಗಿ ಇರಲಿ ಚಿಕ್ಕದಾಗೂ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬೇಗ ಫ್ರೈ ಆಗಲಿ ಅಂತ. ಎಣ್ಣೆ ಜಾಸ್ತಿ ಹಾಕ್ಬೇಕು, ಇದಕ್ಕೆ ಜಾಸ್ತಿ ಹಾಕಿದ್ರೆ ಎಣ್ಣೆ ಹಿಟ್ಟಿಟ್ಟಿರಲ್ಲ. ಎಣ್ಣೆ ಕಡಿಮೆ ಹಾಕ್ತಿದ್ರೆ ಹಿಟ್ಟಿಟ್ಟಿರ್ತದೆ, ಇಲ್ಲ ಪಾತ್ರೆ ಗಂಟ್ಕೊಂಡ್ಬಿಡ್ತೈತಿ. ಎಣ್ಣೆ ಜಾಸ್ತಿ ಹಾಕ್ಬೇಕು, ಸ್ವಲ್ಪ 3-4 ಸ್ಪೂನ್ ಹಾಕಬೇಕು, ಅವಾಗ ಚೆನ್ನಾಗಿ ಆಗುತ್ತಿದೆ. ಸ್ವಲ್ಪ ಕಲರ್ ಬಂದಮೇಲೆ ನಾವು ಟೊಮೆಟೊ ಹಾಕೋಣ. ಈಗ ಸಣ್ಣ ಕಟ್ ಮಾಡಿ ಟೊಮೆಟೊನ ಅದು ಸ್ವಲ್ಪ ಒಂದು 10 ನಿಮಿಷ ಎಣ್ಣೆ ಫ್ರೈ ಆಗಲಿ. ನೋಡಿ ಹೊಸ್ದಾಗಿ ಮಾಡೋರ್ಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ವಿಡಿಯೋ ಮಾಡೋಕ್ಕಿರಿ ಯಾರೂ ನೋಡೋಲ್ಲ, ನೋಡಿದರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ. ನಾವು ಮಾಡೋದು ನೋಡೋಕೆ ಇದಾರಲ್ವ ಜನ ಅನ್ನೋ ಇದಿರ್ತೈತೆ, ಆದ್ದರಿಂದ ನೋಡಿ ಸಪೋರ್ಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅವ್ರಿಗೆ ಹೆಂಗೆ ಬರುತ್ತಾ ಹಂಗೆ ಮಾಡ್ತಾರೆ, ನಮಗೆ ನಾವೇನು ಬರುತ್ತಾ ಹಂಗೆ ಮಾಡ್ತೀವಿ. ನೋಡಿ, ಈ ಥರ ಟೊಮಾಟೊ ಫ್ರೈ ಆಗಲಿ ಸ್ವಲ್ಪ ಒಂದು 10 ನಿಮಿಷ. ಆಚೆ ಹೋಗಿ ಮಾಡಬೇಕು ಅಂದ್ರೆ ಆಗೋಲ್ಲ, ನಾವೆಲ್ಲಿ ಹೆಂಗಿರ್ತೀವಿ ಹಂಗೆ ಮಾಡಬೇಕಾಗುತ್ತೆ. ನೋಡಿ, ಈ ಕಡೆ ರೈಸ್ ಆಗಿದೆ, ಈ ಕಡೆ ಈಗ ಬೆಂಡೆಕಾಯಿ ಪಲ್ಯ ಇದೆ, ಮಧ್ಯಾಹ್ನ ಮಾಡಿರೋದು ಬೆಂಡೆಕಾಯಿ ಗೊಜ್ಜು. ಈಗ ಈ ಥರ ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀವಿ. ನೋಡಿ, ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಣ. ಇವಾಗ ಖಾರ, ಸ್ವಲ್ಪ ಅರಿಶಿನ, ಮಕ್ಳಿಗೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ನೀವು ಮಾಡಿಕೊಡ್ರಿ, ಮಕ್ಳಿಗೆ ಚೆನ್ನಾಗಿ ತಿಂತಾರೆ. ಸುಮ್ಮನೆ ಮಿಕ್ಕೈತೆಲ್ಲ ಚಪಾತಿ ಸುಮ್ಮನೆ ಯಾರು ತಿಂತಾರೆ ಅಂತ ಎಸಿ ಯಾವುದೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ಚೆನ್ನಾಗಿರುತ್ತೆ ಇದು. ಈ ಥರ ಖಾರ, ಉಪ್ಪು ಫಸ್ಟೇ ಹಾಕಿದ್ವಿ ನಾವು. ಖಾರ, ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಈ ಥರ ಹಾಕಿದ್ಮೇಲೆ ನೋಡಿ, ಈಗ ಈ ಚಪಾತಿ ಕಟ್ ಮಾಡಿದ್ವಲ್ಲ ಇದನ್ನು ಇದ್ರೊಳಗೆ ಹಾಕೋಣ. ನೋಡಿ, ಈ ಥರ ಹಾಕ್ಬಿಡೋಣ, ಹಾಕ್ಬಿಟ್ಟು ಫ್ರೈ ಹಾಕೋಣ. ಕಡೆ ಅನ್ನ ಆಗೈತೆ, ಬಿಸಿ ಆಗಬೇಕು. ಈ ಥರ ಬಿಸಿ ಮಾಡಿಬಿಟ್ರೆ ಚಪಾತಿ ನೂಡಲ್ಸ್ ರೆಡಿ ಆಗುತ್ತೆ. ಒಬ್ಬೊಬ್ರಿಗೆ ಯಾರ್ಯಾರಿಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾರೆ. ಅದರಿಂದ ಇದರಲ್ಲೇನೈತೆ ಅನ್ನೋದೇನು ಬೇಡ. ನೀವು ನೋಡಿ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದರೆ ಸಪೋರ್ಟ್ ಮಾಡಿ. ಅದಕ್ಕೆ ಈ ಥರ ಆಯಿತು. ಲಾಸ್ಟಿಗೆ ಬೇಕು ಅಂದ್ರೆ ಕೊತ್ತಂಬರಿ ಹಾಕ್ಕೊಳ್ರಿ, ಇಲ್ಲಾಂದರೆ ನಿಮ್ಮ ಇಷ್ಟ, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಈಗ ನೋಡಿ, ಈ ಥರ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದ್ಸಲ ಮಾಡ್ಕೊಂಡು ಮನೆಗೆ ತಿಂದು ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಟೇಸ್ಟು. ಇದಕ್ಕೇನು ಜಾಸ್ತಿ ಹಾಕೋದೇ ಇಲ್ಲ. ನೋಡಿ, ಖಾಲಿ ಟೊಮೆಟೊ, ಈರುಳ್ಳಿ, ಕರಿಬೇವು,
ಜೀರಿಗೆ, ಸಾಸಿವೆ, ಇಷ್ಟು ಎಣ್ಣೆ, ಸ್ವಲ್ಪ ಖಾರ, ಉಪ್ಪು, ಇದರಲ್ಲಿ ಇಷ್ಟ ನೋಡಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಇದು, ಮಾಡ್ಕೊಂಡು ನೀವು ತಿನ್ಕೊಳ್ರಿ, ಚೆನ್ನಾಗಿ ಟೇಸ್ಟು ಇರುತ್ತೆ ನೋಡಿ. ಒಂದೇ ಥರ ಚಪಾತಿನೇ ತಿಂದು ತಿಂದು ಬೇಜಾರಾತು ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ ನೀವು, ಚೆನ್ನಾಗಿರುತ್ತೆ ನೋಡಿ. ಆಗಿದೆ ಈಗ. ಸ್ಟಾಪ್ ಮಾಡೋಣ. ನೀವೊಂದ್ಸಲ ಮಾಡ್ತೀನಿ ನೋಡಿರಿ, ಆಮೇಲೆ ನನಗೆ ಕಮೆಂಟಲ್ಲಿ ಹಾಕಿರಿ ಹೆಂಗಿತ್ತು ಏನು ಅಂತ ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ ನೋಡಿ, ಮಕ್ಕಳಿಗೂ ಚೆನ್ನಾಗಿ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ತಿಂದು ನೋಡಿ ನೀವು, ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಆಚೆ ಹೋಗಿ ಅದು ಇದು ತೋರಿಸಿ ಮಾಡ್ತಾರೆ, ನಾವೆಲ್ಲೂ ಹೋಗಲ್ಲ, ಮನೇಲಿ ಇದ್ವಿ, ಏನಿರುತ್ತೆ ಅದೇ ತೋರಿಸ್ತೀವಿ. ನೀವು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ, ನಿಮ್ಮ ಸಪೋರ್ಟ್ ಇತ್ತು ಅಂದರೆ ಆಗುತ್ತೆ. ಮೇನ್ ಬೇಕಾಗಿರೋದೇ ನಿಮ್ಮ ಸಪೋರ್ಟು. ನೀವು ವಿಡಿಯೋ ನೋಡಿ ಇದೇನು ಅಂತ ಅಂದ್ಕೊಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ. ನೀವು ಚೆನ್ನಾಗಿತ್ತು ಅಂತ ನೋಡಿ, ಈ ಥರ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಮಕ್ಳಿಗೆ ಈ ಥರ ಮಾಡಿಕೊಡಿ, ಚೆನ್ನಾಗಿ ಟೇಸ್ಟ್ ಇರುತ್ತೆ, ಉದುದ್ರಿರುತ್ತೆ ನೋಡಿ. ನೂಡಲ್ಸೇ ಬೇಕು ಅಂತ ಏನಿಲ್ಲ, ಚಪಾತಿನೂ ಕೂಡ ಈ ಥರ ನೂಡಲ್ಸ್ ಮಾಡ್ಬೋದು ನೋಡಿ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ, ಚೆನ್ನಾಗಿ ಬಂದಿದೆ ಈ ಥರ. ಆಮೇಲೆ ಮಧ್ಯಾಹ್ನ ಮಾಡಿರೋದು ಬೆಂಡೆಕಾಯಿ ಗೊಜ್ಜಿದೆ, ಬೆಂಡೆಕಾಯಿ ಗೊಜ್ಜು, ರೈಸು, ಈ ಥರ ನೂಡಲ್ಸ್. ನಾನು ಮಧ್ಯಾಹ್ನ ಮಾಡಿರೋದು 3-4 ಚಪಾತಿ ಇತ್ತು, ಅದನ್ನು ಕಟ್ ಮಾಡಿ ಈ ಥರ ನೂಡಲ್ಸ್ ಥರ ಮಾಡಿದ್ದೀನಿ. ನೀವು ಮಾಡ್ಕೊಳ್ಳಿ, ನೀವು ತಿನ್ನಲಿ. ನಾನು ವೀಡಿಯೋ ಮಾಡಿದ್ದು ನೋಡಿ ನಿಮಗೂ ಇಷ್ಟ ಆಯ್ತು ಅಂದರೆ ನೀವು ಮಾಡ್ಕೊಂಡು ತಿನ್ನಿರಿ ಮನೆಯಲ್ಲಿ. ಮಕ್ಳಿಗೆ ಬೇಗ ಬೆಳಗ್ಗೆ, ಈಗ ರಾತ್ರಿ ಚಪಾತಿ ಮಾಡಿರ್ತೀರ, ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕು ಅಂದರೆ ಪಟ ಅಂತ 10 ನಿಮಿಷದಲ್ಲಿ ಆಗುತ್ತೆ ಈ ಚಪಾತಿ ನೂಡಲ್ಸು. ನೀವು ಮಾಡ್ಕೊಳ್ರಿ, ನೋಡಿರಿ, ತಿಂದರೆ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ ನೋಡುವಂತೆ, ಇಷ್ಟಪಟ್ಟು ತಿಂತಾವೆ ಮಕ್ಕಳು. ಅದನ್ನು ನಾ ಹೇಳೋದೇನು ಅಂದ್ರೆ ಈಗ ಮಾಡ್ಕೊಂಡ್ರಿ, ನೀವು ತಿಂದು ಹೆಂಗೆ ಬಂತು ಏನು ಅಂತೇಳಿ ಕಮೆಂಟಲ್ಲಿ ನನಗೆ ಹಾಕಿರಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ವಿಡಿಯೋ ನೋಡಿ ಇದರಲ್ಲಿ ಏನೈತೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಮಗೆ ಬಂದಿದ್ದು ನಾವು ಮಾಡಾಕ್ತೀವಿ, ಅವ್ರವ್ರಿಗೆ ಬಂದಿದ್ದು ಅವ್ರವ್ರು ಮಾಡಾಕ್ತಾರೆ. ಆದ್ದರಿಂದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತೈತೆ ಏನು ಮಾಡಬೇಕು ಅಂತ. ಸರಿ, ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ.